ಮಾಡಾಕತ್ತಿ ಕೈ ಒಳಗ ಬಾರೇ ತಿಂಡಿ ಆತಿಲ್ಲ? ಓ ಅತ್ತಿ ಆತ್ ತಡ್ರಿ ತಂದೆ. ಯವ್ವ ತಗೊಂಬಾರೆ, ಹೊಟ್ಟೆ ಯಾಕ ಗಾರ್ ಗಾರ್ ಹಸಿಯಾಗ ಕುಂತ್ಬಿಟ್ಟದಿ. ತಾಂಬೈಲ್ ತಾಳತ್ತಿ. ಯವ್ವ ಇಡ್ಲಿ ಮಾಡಿ ಏನ ತಾಯಿ? ಯವ್ವ ಇಡ್ಲಿ ಅಂದ್ರೆ ತಿನ್ನಕ್ಕಾಗಲ್ಲ ನೋಡೆ, ಹಂಗ ಕುತ್ತಿಗೆಗೆ ಬರ್ತತಿ, ಒಂಥರ ವಾಮೆಟ್ ಬಂದಂಗ ಆಕತಿ. ಅದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಇಡ್ಲಿ ತಿಂದು 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 ಇದು ಪೇಷಂಟ್ ಫುಡ್ ಅನ್ನಂಗ ಆಗ್ಬಿಡತ್ ನೋಡಂಗೆ, ತಿನ್ನಂಗ ಆಗಲ್ಲ. ಅದು ನಿಜ ಬಿಡ್, ಅದು ಎಲ್ಲರೂ ಪೇಷಂಟ್ ಫುಡ್ ಅಂತಾರ. ಅಂದ್ರೆ ಇದು ನಿಮ್ಮ ಮೊಮ್ಮಕ್ಕಳ ಕಾಲಾಗ ಮಾಡ್ಬೇಕಷ್ಟೇ, ಅವ್ರಿಗೆ ಇಡ್ಲಿ ಅಂದ್ರೆ ಪ್ರಾಣ, ಹಂಗಾಗಿ ಮಾಡ್ಬೇಕಷ್ಟೇ. ಏನ್ ಇಷ್ಟ ಆಕತ್ತ ಏನವ ಈ ಪೇಷಂಟ್ ಫುಡ್ಗಳು ಹಂಗೆ ತಿಂದ ಒಣಕ್ಕೆಂದು ಹೋಗ್ಯಾವ ನೋಡು. ಗಟ್ಟಿಮುಟ್ಟಾಗಿರ್ಬೇಕಂದ್ರೆ ಹಂಗೆ ಮುದ್ದಿ ರೊಟ್ಟಿ ತಿಂದ್ರ ಕಸು ಇರ್ತತ್ ಮೈಯಾಗ. ಈ ಒಣ ಇಡ್ಲಿ ತಿಂದ್ರೆ ಏನ್ ಬರ್ತತವ, ಅದೇ ಜೊಳ್ಳಾಟ ಆತತ ಅಷ್ಟೇ. ಮತ್ತೆ ಹೆಂಗ ರೊಟ್ಟಿದಾವಲ್ಲ, ನೀನು ತಗೊಂಬರ್ಲ ಅತ್ತಿ? ಇರ್ಲಿ ಬಿಡತ್ಲೆ, ಇವೇ ಒಂದಾಡ್ ಬಿಸಿ 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 ತಿಂತೀನತ್ಲಾಗಿ. ಮತ್ತೆ ಎಲ್ಲಿ ನಿನ್ ಗಂಡ ಹೋದ್ನಾ ಆಫೀಸಿಗೆ? ಓನತ್ತಿ ಹೋದ್ರು, ಲೇಟ್ ಆಗೈತಿ, ಅದೇ ಗುಣಗುಟ್ಕೆ ಅಂತ ಹೋದ್ರು. ಅದು ಇಡ್ಲಿಗೆ ಸ್ವಲ್ಪ ಲೇಟ್ ಆಗ್ಬಿಡ್ತಾ, ಅದು ಪೂಜೆ ಮಾಡಷ್ಟರಿಗೆ ಇನ್ನ ಇಡ್ಲಿ ಆಗಿರ್ಲಿಲ್ಲ, ಅದಕ್ಕೆ ಬೈಕ ಅಂತ ಹೋದ್ರು. ಅವನಿಗಂತೂ ಒಂಚೂರು ಲೇಟ್ ಆಗಂಗಿಲ್ಲ, ಹಂಗ ತಡ್ಕನದೇ ಇಲ್ಲ ಜೀವ. ಇವಾಗಂತಲ್ಲ ಯಾವಾಗ್ಲೂ ಹಂಗಾರ ಅಪ್ಪನಂಗ ಅದು ಬಾರಿ ಸಿಡುಕ್ ಮೂತಿ ಸಿದ್ಧ ಅದು. ಎಷ್ಟು ಸಡು ಮಾಡ್ತಾರತ್ತೆ, ಒಂಚೂರನ ಇದು ಇರಲ್ಲ, ಹಂಗ ಸಮಾಧಾನ ಅನ್ನೋದೇ ಇಲ್ಲ. ಇತ್ಲ ಮನಿ ಕೆಲ್ಸನೂ ಮಾಡ್ಕೋಬೇಕು, ಮಕ್ಳನ್ನು ನೋಡ್ಕೋಬೇಕು, ಅವ್ರಿಗೂ ಇದು ಮಾಡ್ಬೇಕಂದ್ರೆ ಹೆಂಗಾಕತ್ತೆ ಹೇಳ್ರಿ? ಹಂಗ ಬರೇ ಬಯ್ಯದ ಮಾಡ್ತಾರ ಹಂಗ. ಇರ್ಲಿ ಬಿಡ, ಏನೋ ಒಂದು ಕೆಲ್ಸ ಟೆನ್ಷನಿಗೆ ಹಂಗೆ ಮಾಡ್ತತಿ ಪಾಪ. ಯಾಕೆ ಪ್ರೀತಿ ಬಿಡಲ್ಲ ಏನತ್ ನಿನ್ನ? ಕುತ್ಕ, ಜೀವದ ನಿನ್ ಮೇಲೆ ಇದಕ್ಕೆ ಹಂಗ ಇದು ಮಾಡ್ತಿ. ಇರ್ಲಿತ್ತ ಬೇಜಾರ ಬಿಡು. ಸರಿ ತಾಡ್ರತಿ, ನೀವೆಲ್ ಬಿಟ್ಕೊಡ್ತೀರಿ ನಿಮ್ಮ ಮಗನ್ನ? ಅಯ್ಯಯ್ಯಯ್ಯ, ತಾಯಿ ಮಗ ಇಬ್ರು ಒಂದ. ಎಲ್ಲಿ ಇಲ್ಲೇನೋ ಹಾಕಕ್ ಬಂದಿದ್ದು ಆಸಿಡ್? ಹೌದು ಸರ್, ಇಲ್ಲೇ ನಮ್ಮ ಹುಡುಗಿ ಮೇಲೆ ಆಸಿಡ್ ಹಾಕಕ್ ಬಂದಿದ್ದು. ನೋಡ್ರಿ ಸರ್, ಏನ್ ಮಾಡ್ತಿರೋ ಗೊತ್ತಿಲ್ಲ, ಅವನಂತರೂ ಜೈಲಿಗೆ ಹೋಗ್ಲೇಬೇಕು, ಇಲ್ಲ ಅಂತ ಅಂದ್ರೆ ನಮ್ಮ ಹುಡುಗಿ ಮತ್ತೆ ನಮ್ಮ ಹುಡುಗನ ಜೀವಕ್ಕೆ ಬಹಳ ಅಪಾಯ ಐತ್ ನೋಡ್ರಿ. ಇವಾಗ್ಲೇ ಆಸಿಡ್ ಹಾಕಕ್ ಬಂದವನು, ಇನ್ನು ಮುಂದೆ ಇನ್ನೇನ್ ಮಾಡಕ್ಕಿಲ್ಲ, ಯೋಚನೆ ಮಾಡ್ರಿ. ನೋಡ್ರಿ, ನಮ್ಮ ಕೆಲಸ ನಾವು ಮಾಡ್ತೀವಿ ಆಯ್ತಾ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಅವ್ನು ಇನ್ನೊಂದ್ಸಲ ಯಾವ ಹುಡುಗಿಗೂ ಈ ತರ ಮಾಡಬಾರ್ದು, ಹಂಗೆ ಪಾಠ ಕಲಿಸ್ತೀವಿ ನಾವು. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಗುತ್ತೆ ಸರ್ ಆ ಥರ ಮಾಡಿದ್ರೆ. ನಿಜವಾಗ್ಲು ಎಷ್ಟು ಜನ ಹೆಣ್ಮಕ್ಳು ಹಿಂಗೆ ಸಫರ್ ಪಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ನೋಡ್ರಿ. ಈ ಮನೆ ಮಕ್ಕಳು ಮಾಡೋ ಕೆಲಸದಿಂದ ಬ್ಯಾಡ ಅಂದ್ರೆ ಬಿಟ್ಬಿಡ್ಬೇಕು. ಅವ್ರಿಗೆ ಯಾಕಷ್ಟು ಟಾರ್ಚರ್ ಮಾಡಿ ಈ ತರ ಆಸಿಡ್ ಹಾಕೋದು ಆ ಥರ ಮಾಡಿದ್ರೆ ಅವ್ರ ಜೀವನನೇ ಹಾಳಾಗುತ್ತಲ್ಲ. ಏನಂತ ಹುಟ್ಟು ಬಿಡ್ತಾವೋ ಇವು. ಸರಿ, ಇನ್ನಿಂದ ನಾವು ತನಿಖೆ ಸ್ಟಾರ್ಟ್ ಮಾಡ್ತೀವಿ, ನೀವು ಸ್ವಲ್ಪ ಕೋಪರೇಟ್ ಮಾಡಬೇಕಾಗುತ್ತೆ. ಓಕೆ ಸರ್, ನಮ್ಮಿಂದ ಏನೇ ಹೆಲ್ಪ್ ಅಂತಂದ್ರು, ಏನೇ ಕೇಳಬೇಕು ಅಂತಂದ್ರು ನಮಗೆ ಫೋನ್ ಮಾಡಿ ಸರ್. ನೀವು ಇದ್ದತ್ರ ಬರ್ತೀವಿ, ಅಥವಾ ಫೋನಲ್ಲೇ ಇನ್ಫಾರ್ಮೇಶನ್ ನಿಮಗೆ ಹೇಳ್ತೀವಿ. ಸರಿ ಆಯಿತು ಬಾಬರೇ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ಪೊಲೀಸಿಗೆ ಹೇಳಿದೀವಲ್ಲ, ಎಲ್ಲ ಅವರೇ ನೋಡ್ಕೋತಾರೆ, ನಿಶ್ಚಿಂತೆಯಿಂದ ಇರಿ ನೀವು. ಏನಪ್ಪ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತಾ ಏನೋ ಗೊತ್ತಿಲ್ಲ. ದೇವ್ರೆ, ಏನೋ ಒಂದು ತಪ್ಪಿಂದ ಇಷ್ಟೆಲ್ಲ ಆಗ್ಬಿಡ್ತು ನೋಡ್ರಿ ಹಳೆ. ಅಂದ್ರೆ ಇದೆಲ್ಲ ಮತ್ತೆ ಈ ತರ ನಮ್ಮ ತಂಗಿಯಿಂದ ಈ ತರ ಆಗ್ತಿದೆ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಒಂದಿನ ಪ್ಲೀಸ್ ನಾನು ಹೇಳೋದಲ್ಲ, ನೀವು ತಿಳಿದಂಥವ್ರು ಯೋಚನೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ ಬಾವರೇ, ನಿಮ್ಮ ತಂಗಿ ಎಲ್ಲ ನನಗೆ ವಿಚಾರ ಹೇಳಿದ್ಮೇಲೆ ನಾವು ಒಪ್ಕೊಂಡಿದ್ದು. ಇವತ್ತು ಅದಕ್ಕೇನೆ ಮೀಟ್ ಮಾಡೋಕ್ಕಂತನೂ ಕರ್ಕೊಂಡು ನಾವಿಬ್ರು ಮಾತಾಡ್ಬೇಕಂತಾನೆ ಬಂದಿದ್ದು. ಅದರಲ್ಲಿ ನಿಮ್ಮ ತಂಗಿ ಎಲ್ಲ ವಿಚಾರ ನನಗೆ ಹೇಳಿದ್ಮೇಲೆ ನನಗೆ ಇಷ್ಟ ಐತೆ ಅಂತ ಒಪ್ಕೊಂಡ್ಮೇಲೆ ನಾವಿಬ್ರು ಈ ಥರ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಈ ಥರ ಎಲ್ಲ ಇನ್ಸಿಡೆಂಟ್ ನಡೆದ್ಬಿಡ್ತು. ನಾನು ಆ ಥರ ಮಾಡೋ ಹುಡುಗ ಅಲ್ಲ, ನೀವು ಅದನ್ನ ತಲೆಯಿಂದ ತೆಗ್ದಾಕ್ಬಿಡ್ರಿ, ನನಗೂ ಗೊತ್ತಾಗುತ್ತೆ ಎಲ್ಲಾನು. ಏನಪ್ಪ, ನಿನ್ನಂತ ಒಳ್ಳೆ ಹುಡುಗ ಸಿಕ್ಕಿರೋದು ನಮ್ಮ ಪುಣ್ಯನೋ, ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ನಿಜವಾಗ್ಲು ಪುಣ್ಯನೇ ಮಾಡಿದೀವಿ ನಾವು. ಸರಿ ಬರ್ರಿ ಹೋಗೋಣ. ಸರಿ ನಡಿಯಪ್ಪ. ಗೀತವ್ವ, ನಾನು ಒಕ್ಕಿನವ ನನ್ನ ಮಗಳ ಮನೆಗೆ. ಇಲ್ಲೇ ಎಷ್ಟೊಕ್ಕಂದು ದಿನ ಆತು ಬಂದಿದ್ದು. ನಾನು ಒಕ್ಕಿನ ತಗ, ಮಗಳ ಮನೆಗೆ ಹೋಗಿ ಒಂದೊಂದು ಅಲ್ಲಿ 2 ದಿನ ಇದ್ದು ಆಮೇಲೆ ನಮ್ಮ ಊರಿಗೆ ಹೋಗ್ಬೇಕವ. ನನ್ನ ಮಗ ಸೊಸಿ ಅಲ್ಲಿ ಕಾಯ್ತಿರ್ತಾವ ನನಗೋಸ್ಕರ. ಒಕ್ಕಿವ್ ತಗ. ಏನ್ ಹಂಗ ಮಗ ಸೊಸಿ ಬಾರಿ ಕಾಯ್ತಾರಂಗ? ಸಾಕಪ್ಪ, ಬಿಟ್ಟೋದ್ರೆ ಸಾಕು ಅನ್ನಂಗ ಅದಾರ. ಇಕ್ಕಿ ನೋಡಿದ್ರ ಹಿಂಗ ಭಾರಿ ಜೀವದಾರ. ಏನು ಕೇಳ್ತಿ, ಹಂಗ ಪ್ರಾಣನ ಬಿಡ್ತಾಳ ನನ್ನ ಸೊಸಿ.
ಅಯ್ಯೋ ಹೌದ್ರಾ ಅಷ್ಟಕ್ಕೊಂದು ಜೀವ ಅದಾಳೇನಮ್ಮ? ಏ ಕಮಲವ್ವ ಹಂಗ್ಯಾಕಂಗತ್ತೀಯವ? ಅಷ್ಟೇ ನೀನು ಜೀವ ಅಂತೀಯ? ಅಯ್ಯೋ ನೀನು ನೋಡಿಲ್ ಬಿಡು, ಆದ್ರೆ ನನ್ನನ್ನು ಚೆನ್ನಾಗಿ ನೋಡ್ಕೊಂತಾಳಾಕಿ. ನಿನ್ನ ನೋಡಿಲ್ಲ ಅನ್ಸುತ್ತೆ ನನ್ನ ಸೊಸಿನ. ಅದು ಹೆಂಗಂದಿ? ಯಾ ಶಿವ, ಹಂಗಲ್ಲ ಬೇ, ಹೌದೇನ್ ಅಷ್ಟ್ ಜೀವ ಅದಾಳೇನ ಅಂತ ಅಂದಿದ್ದು. ಏನ ನನ್ನ ಸೊಸೆ ಜೀವ ಬಿಟ್ಲಾ? ಅಯ್ಯೋ ಯಾವಾಗ? ಅಯ್ಯೋ ನನಗೊಂದು ಮಾತು ಹೇಳಿಲ್ಲಲ್ಲ ಗೀತಾ. ಯಾ ದೇವ, ಈ ಅಜ್ಜಿಗೆ ಏನಾಗೈತೆ ಯಪ್ಪ, ನನಗಂತೂ ಸಾಕಾತು. ಈಕಿ ಗೆಳತಿಗೆ ನಂದು ಮೈಯಾಗಿನ ಬೆವ್ರು ಇಳಿದೋಗಿ ನೋಡಿ, ಈಕಿ ಬಂದಾಗಿಂದ ನಾನು ಎಷ್ಟು ಕೆಜಿ ಕಮ್ಮಿ ಆಗಿನ ಏನ. ಗೀತಾ ಅಯ್ಯವ್ವ ನಿಮ್ಮ ಅಜ್ಜಿ ಅಯ್ಯಪ್ಪ ಒಂಥರ ಕಾಮಿಡಿ ನೋಡವ. ಅವು ಒಂದೊಂದ್ಸಲ ಸಾಕು ಅನ್ನಿಸ್ಬಿಡ್ತೈತೆ. ಅವಳೋಡೆ ಏನ ಅಂದ್ರೆ ಏನ ತಿಳ್ಕೊಂತತೆ. ಅವ್ ಜೀವ ಬಿಟ್ಲಂತಾರ ಸೊಸಿ. ಅಯ್ಯೋ ದೇವ, ಏನು ನಿನ್ಗೂ ಗೊತ್ತಿತ್ತ ಕಮಲವ? ಇಲ್ಲೇ ಗಂಬ ತರ ಕುತ್ಕೊಂಡಿಯಲ್ಲೇ ಹೇಳಕ್ ಏನ್ ದಾಡಿ ಆಗಿತ್ತು ನಿನಗೆ? ಹಿಂಗ ನನ್ನ ಸೊಸಿಯಲ್ಲಿ ಜೀವ ಬಿಟ್ಟಾಳ, ನನಗೆ ಅತ್ತಿಲ್ಲ ಅಂತಂದು ಹೇಳಕ್ಕಾಗಲ್ಲ ನಿಮಗೆ. ಯವ್ವ ನನ್ನ ಹತ್ರಕ್ಕೆ ಬಂತವ ಕೊನೆಗೆ. ಗೀತಾ ಎದ್ದು ಒಂಚೂರು ಕಿವೆತ್ರ ಬಂದು ಹೇಳ್ಬಿಡವ. ಯವ್ವ ಏನನ ತಿಳ್ಕೊಂತದ್ ಬಾರೆ ಪಾಪೆ. ಹೇಳ್ಬಾ ತಡ್ರಿ, ಹಂಗೆ ಮಾಡ್ಬಿಡ್ತೀನಿ. ಬೇ, ನಾನು ಹೇಳಿದ್ದು ನಿನ್ ಸೊಸಿ ಕಾಯ್ತಾ ಇರ್ತಾಳಲ್ಲ, ಹೌದು ಅಂತ ಹೇಳಿದ್ದು ನಮ್ಮ ಅತ್ತಿಗೆ. ಏನನ ತಿಳ್ಕೊಂಡ್ ಏನನ ಮಾತಾಡ ಕುಂತಿಯಲ್ಲ, ನಿನ್ ಸೊಸಿ ಚೆನ್ನಾಗದಾಳ ಅಂತಲ್ಲಿ. ಅಯ್ಯೋ ದೇವ, ಹೌದಾ? ನಾನು ಏನೇನೋ ಅನ್ಕೊಂಬಿಟ್ನಲ್ಲೇವ್ವ. ಅಯ್ಯಪ್ಪ ಜೀವನ ನಿಂತೋದಂಗೆ ಆಗ್ಬಿಟ್ಟಿತ್ತು. ಪಾಪ ಅದು ಜೀವ ಐತಿ ನನ್ನ ಮ್ಯಾಗ. ಸತ್ತೋಗ್ಬಿಡ್ತಲ್ಲಪ್ಪ ಅಂತ ಅನ್ಕೊಂಬಿಟ್ಟೆ. ಅಲ್ಲಲ್ಲೇ ಬೋಸುಡಿ, ನೀಟಾಗಿ ಹೇಳಕ್ಕಾಗಲ್ಲ ಬಂದು. ಬೋಸುಡಿನ ಈ ಅಜ್ಜಿ ಹತ್ರ ಇನ್ನು ಏನೇನು ಅನ್ಸ್ಕೋಬೇಕು. ಅನ್ನ ನನಗೆ ಬೇಕಾಗಿತ್ತು, ಇದೆಲ್ಲ ಬೇಕಾಗಿತ್ತು. ತಣ್ಣಗಿರ್ಲಾರ್ದ ಇರೋ ಬಿಡ್ಕೊಂಡ್ರು ಅಂದಂಗ ನಿನಗೆ ಏನೇನು ಹೇಳಕ್ ಬರ್ತೀನಿ ನೋಡು, ಅದಕ್ಕೆ ಇದೆಲ್ಲ ಬೇಕು ನನಗೆ. ಮತ್ತೆ ನಾನು ಸವಸಕ್ಕೆ ಎದಕ್ಕೆ ಬರ್ತೀಯ ಹೌದು ನೀನು? ಬಿಡಾಡಿ ತಾಂಬಂದು ಅದಕ್ಕೆ ಹೇಳಿ ದೊಕ್ಕಿನವ ಅಂತಂದು ಏನೇನೇನ ಮಾತಾಡ್ಕೆ ಅಂತ ನೀವು. ಬಾ, ಬಿಟ್ಟು ಬರ್ತೀನಿ ಬಾ. ನಾನೇ ನಿನ್ನ ಮಗಳ ಮನೆಗೆ